ನೀವು ಹೇಳೋ ಥರ ಏನಾದರೂ ಇದ್ದರೆ ನಾನು ಅದನ್ನು ಖಂಡಿತ ಒಪ್ಪಲ್ಲ. ಇನ್ಮೇಲೆ ಆ ದುರ್ಗಾ ಏನೇ ಪ್ಲ್ಯಾನ್ ಮಾಡಿ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ನೋಡಿದ್ರು ಅದರಲ್ಲಿ ಅವಳ ತಪ್ಪೆ ಎದ್ದು ಕಾಣಿಸುತ್ತೆ. ಇಷ್ಟೊತ್ತು ನಾನು ಆಡಿದ ಮಾತುಗಳು ಶರತ್ಗೆ ನಿಜ ಅಂತ ಅನ್ಸುತ್ತೆ. ನಾನು ಕೆಟ್ಟವಳು, ನಾನು ಸರಿ ಇಲ್ಲ, ನಾನು ಮಾಯಾವಿ, ಮಾಟಗಾತಿ ಅಂತ ಬೇಕಾದ ಹೇಳಲಿ, ಶರತ್ ಇದ್ಯಾವುದನ್ನು ನಂಬೋದಿಲ್ಲ. ನನ್ನ ವಿರುದ್ಧ ಏನೇ ಸಾಕ್ಷಿ ತೋರಿಸಿದ್ರು ದುರ್ಗಾ ದ್ವೇಷದಿಂದನೇ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತಾನೆ ಶರತ್ ಅನ್ಕೊಳ್ತಾನೆ. ಇದೇನಮ್ಮ ದುರ್ಗಾ, ನೀನು ಕೊಟ್ಟ ಸಮಯ ಮುಗಿತಾ ಬಂತು. ಇದೇನಾ ನೀನು ಇಂಟರ್ನ್ಯಾಷನಲ್ ಚಾಲೆಂಜು? ಅಷ್ಟೆಲ್ಲ ಬಿಲ್ಡಪ್ ಕೊಟ್ಕೊಂಡು ಇನ್ನು 1 hour ಡೆಡ್ಲೈನ್ ಅಂತ ಹೇಳಿದಾಗ ನನಗೆ ಇಡೀ ಜಗತ್ತೇ ನನ್ನ ತಲೆ ಮೇಲೆ ಉರುಳು ಬಿದ್ದುಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಯೋಗ್ಯತೆಗೆ ಒಂದೇ ಒಂದು ಎಲೆ ಕೂಡ ಬೀಳೋ ಹಾಗೆ ಕಾಣ್ತಾ ಇಲ್ಲ. ಇನ್ನು ಕೇವಲ 5 ನಿಮಿಷ, 5 ನಿಮಿಷ ಬಾಕಿ ಉಳಿದಿರೋದು. ಈ ಚಾಲೆಂಜ್ನ ಗೆಲ್ಲೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ದುರ್ಗಾ. ಕೊನೆಗೂ ಪ್ರೂವ್ ಮಾಡಿಬಿಟ್ಟಿಯಲ್ಲ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ. ಅತ್ತೆ, ಇನ್ನೂ 5 ನಿಮಿಷ ಬಾಕಿ ಇದೆಯಲ್ಲ, ನನಗೆ ಆಟ ಮುಗ್ಸೋಕ್ಕೆ ಅಷ್ಟು ಸಾಕು. ಇಷ್ಟೊತ್ತೇ ಏನು ಮಾಡೋಕ್ಕಾಗದೆ ಇದ್ದೋಳು ಇನ್ನು ಉಳಿದಿರೋ 5 ನಿಮಿಷದಲ್ಲಿ ನಿನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ? ಅತ್ತೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಭೂಕಂಪ ಆಗೋದು ಕ್ಷಣದಲ್ಲೇನೆ. ಅದು ಬಂದು ನಾಶ ಮಾಡಿ ಹೋಗ್ತಾ ಇರುತ್ತೆ. ನೋಡ್ತಾ ಇರು, ನಿನ್ನ ನಂಬಿಕೆ ಸಾಮ್ರಾಜ್ಯನ ಉರುಳಿಸೋಕೆ ನಂಗೆ 4 ನಿಮಿಷ ಸಾಕು. 1 ನಿಮಿಷ ಆಗಲೇ ಆಗೋಯ್ತಲ್ವಾ, ಅದಕ್ಕೆ ಹೇಳ್ದೆ. ಅತ್ತೆ ಅತ್ತೆ, ದಯವಿಟ್ಟು ಅತ್ತೆ ನನಗೆ ಹೊಡಿಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ನೀವು ನಿನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ದಯವಿಟ್ಟು ಅತ್ತೆ ನನಗೆ ಹೊಡಿಬೇಡಿ ಅತ್ತೆ. ಏ ದುರ್ಗಾ, ಏನು ಮಾತಾಡ್ತಾ ಇದ್ಯಾ? ಅಮ್ಮ, ಅಮ್ಮ, ಏನಾಗಿದೆ ನಿಮಗೆ? ಏನು ಇಷ್ಟು ಚೀಪಾಗಿ ನಡ್ಕೋತಾ ಇದ್ದೀರಾ? ದುರ್ಗನ್ ಮೇಲೆ ಯಾಕೆ ಕೈ ಮಾಡಿದ್ರಿ? ಶರತ್, ಶರತ್, ನನ್ನ ನಂಬಪ್ಪ. ನನ್ನ ದುರ್ಗಂಗೆ ಹೊಡೆದಿಲ್ಲ ಶರತ್. ಅಮ್ಮ ಪ್ಲೀಸ್,